ಆಷಾಢ ಮಾಸ ಆರಂಭವಾಗಿದೆ. ಎಲ್ಲರೂ ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸವು ಜೂನ್ 26ರ ಗುರುವಾರದಂದು ಪ್ರಾರಂಭವಾಗಿ ಜುಲೈ 24ರಂದು ಕೊನೆಗೊಳ್ಳುತ್ತದೆ. ಅದರ ನಂತರ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಆಷಾಢ ಮಾಸವನ್ನು ಆಸೆಗಳನ್ನು ಈಡೇರಿಸುವ ತಿಂಗಳು ಎಂದು ಪರಿಗಣಿಸಲಾಗುತ್ತದೆ. ಆಷಾಢ ಮಾಸವು ಪೂಜೆ ಮತ್ತು ಉಪವಾಸಕ್ಕೆ ಅತ್ಯಂತ ಪವಿತ್ರವಾದದ್ದು. ಈ ಸಂದರ್ಭದಲ್ಲಿ ಆಷಾಢ ಮಾಸದ ವಿಶೇಷತೆಗಳು ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ನಮೋ ನಾರಾಯಣಾಯ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಮಾಡಿ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಶುಭ ವಿವಾಹ ಸಮಾರಂಭಗಳನ್ನು ನಡೆಸಬಾರದು. ನವವಿವಾಹಿತ ದಂಪತಿಗಳು ಆಷಾಢ ಮಾಸದಲ್ಲಿ ನೆಲೆಸಬಾರದು. ಆಷಾಢ ಮಾಸ ಪೂರ್ತಿ ಪತಿ ಪತ್ನಿ ಇಬ್ಬರೂ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ನವವಿವಾಹಿತರನ್ನು ಖಂಡಿತವಾಗಿಯೂ ಅವರ ಮನೆಗಳಿಗೆ ಕಳುಹಿಸಬೇಕು. ಏಕೆಂದರೆ ಈ ಆಷಾಢ ಮಾಸದಲ್ಲಿ ಮಹಿಳೆಯರು ಗರ್ಭಿಣಿಯಾಗಬಾರದು. ಆದ್ದರಿಂದ ಈ ಆಷಾಢ ಮಾಸದಲ್ಲಿ ನವವಿವಾಹಿತ ದಂಪತಿಗಳು ದೂರವಿರಬೇಕು. ಆಷಾಢ ಮಾಸದಲ್ಲಿ ಹೊಸ ಸೊಸೆ ತನ್ನ ಜನ್ಮಸ್ಥಳಕ್ಕೆ ಹೋಗದಿದ್ದರೆ ಅತ್ತೆ ಮತ್ತು ಸೊಸೆಯ ನಡುವೆ ಘರ್ಷಣೆಗಳು ಮತ್ತು ಜಗಳಗಳು ಉಂಟಾಗುತ್ತವೆ. ಅಲ್ಲದೆ ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣು ಈ ಆಷಾಢ ಮಾಸದಿಂದ 4 ತಿಂಗಳು ವಿಶ್ರಾಂತಿ ಪಡೆಯುತ್ತಾನೆ. ಆದ್ದರಿಂದ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಈ ಆಷಾಢ ಮಾಸದಲ್ಲಿ ಮಾವು, ಪಪ್ಪಾಯಿ ಮತ್ತು ಕಿತ್ತಳೆ ಹಣ್ಣುಗಳನ್ನು ತಿನ್ನುವುದು ಅತ್ಯಗತ್ಯ. ಇದಕ್ಕೆ ಕಾರಣ ನಾವು ಬೇಸಿಗೆ ಕಾಲವನ್ನು ಬಿಟ್ಟು ಮಳೆಗಾಲವನ್ನು ಪ್ರವೇಶಿಸುತ್ತಿದ್ದೇವೆ. ಋತುಗಳು ಬದಲಾದಂತೆ ನಮ್ಮ ದೇಹದಲ್ಲಿ ವಿವಿಧ ಬದಲಾವಣೆಗಳು ಸಂಭವಿಸುತ್ತವೆ. ಅದಕ್ಕಾಗಿಯೇ ಈ ಆಷಾಢ ಮಾಸದಲ್ಲಿ ನಮ್ಮ ದೇಹವನ್ನು ರಕ್ಷಿಸುವ ಆಹಾರವನ್ನು ನಾವು ಸೇವಿಸಬೇಕು. ಈ ಆಷಾಢ ಮಾಸದಲ್ಲಿ ನೀವು ಸೇವಿಸುವ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಹಸಿರು ತರಕಾರಿಗಳು, ಮಾಂಸ, ಮೀನು, ಮದ್ಯ, ಬೆಂಡೆಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಿನ್ನಬಾರದು. ಆಹಾರದಲ್ಲಿ ಸೇವಿಸಬಾರದ ಪದಾರ್ಥಗಳು ಇವು ಮಾತ್ರ. ಆಷಾಢ ಮಾಸ ಬಂದಾಗ ಮಹಿಳೆಯರ ಅಂಗೈಗಳ ಮೇಲಿನ ಗೋರಂಟಿಯೇ ಹೊಳೆಯುತ್ತದೆ. ವಿವಾಹಿತ ಹುಡುಗಿಯ ಕೈಗಳಲ್ಲಿರುವ ಗೋರಂಟಿ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅವಳ ಪತಿಯಾಗಿ ಸುಂದರ ರಾಜ್ಕುಮಾರ ಬರುತ್ತಾನೆ ಎಂದು ನಂಬಲಾಗಿದೆ. ವೈಜ್ಞಾನಿಕವಾಗಿ ಗೋರಂಟಿ ಬಗ್ಗೆ ಮಾತನಾಡಿದರೆ ಆಷಾಢದಲ್ಲಿ ಮಳೆಗಾಲ. ಆಷಾಢ ಮಾಸವನ್ನು ಅನಾರೋಗ್ಯದ ಮಾಸ ಎಂದು ಕರೆಯಲಾಗುತ್ತದೆ. ನಾವು ಶುಷ್ಕ ಕಾಲದಿಂದ ಮಳೆಗಾಲಕ್ಕೆ ಕಾಲಿಟ್ಟಾಗ ನಮ್ಮ ದೇಹದಲ್ಲಿ ಉಷ್ಣತೆಯು ಬಹಳವಾಗಿ ಹೆಚ್ಚಾಗುತ್ತದೆ. ಅಂತಹ ಸಮಯದಲ್ಲಿ ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತವೆ. ಅದಕ್ಕಾಗಿಯೇ ಈ ಆಷಾಢದ ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗಳಿಗೆ ಗೋರಂಟಿ ಹಚ್ಚಿಕೊಳ್ಳಬೇಕು. ಹೆನ್ನ ದೇಹದ ಉಷ್ಣತೆಯನ್ನು ನಿವಾರಿಸುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹೆನ್ನ ರಸವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ. ಇದು ಮಹಿಳೆಯರಲ್ಲಿ ಗರ್ಭಾಶಯದ ಸಮಸ್ಯೆಗಳು ಮತ್ತು ಚರ್ಮದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡುತ್ತಿದ್ದಾರೆ. ಆದರೆ ಈ ಆಷಾಢ ಮಾಸದಲ್ಲಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು. ಈ ತಿಂಗಳಲ್ಲಿ ದಿನಗಟ್ಟಲೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಿದರೆ ಮುಂದಿನ ದಿನಗಳಲ್ಲಿ ಧಾನ್ಯಗಳ ಅತೀವ್ರ ಕೊರತೆ ಎದುರಾಗಲಿದೆ. ಹಾಗಾದರೆ ಇನ್ಮುಂದೆ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ. ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗುವುದು, ಮನೆಯಲ್ಲಿ ಪೂಜೆ ಮಾಡುವುದು, ದೇವರ ಮಂತ್ರಗಳನ್ನು ಪಠಿಸುವುದು ಮತ್ತು ದೇವರನ್ನು ಧ್ಯಾನಿಸುವುದರಿಂದ ನಿಮಗೆ ಬಹಳಷ್ಟು ಪುಣ್ಯ ಸಿಗುತ್ತದೆ. ಅಲ್ಲದೆ ಗುರು ಪೂರ್ಣಿಮೆ, ಬೋನಾಳ ಹಬ್ಬಗಳಂತಹ ಪ್ರಮುಖ ಹಬ್ಬಗಳನ್ನು ಈ ತಿಂಗಳಲ್ಲಿಯೇ ಆಚರಿಸಲಾಗುತ್ತದೆ. ಚಾತುರ್ಮಾಸವು ಈ ತಿಂಗಳಲ್ಲಿ ಪ್ರಾರಂಭವಾಗುತ್ತದೆ. ಅಲ್ಲದೆ ವಿವಾಹಿತ ಮಹಿಳೆಯರು ಬೆಳಿಗ್ಗೆ ಬೇಗನೆ ಎದ್ದು ಮೊದಲು ಮನೆ ಮತ್ತು ವರಾಂಡಾವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದಿದ್ದರೆ ನಿಮ್ಮ ಮನೆ ದುರದೃಷ್ಟವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಇದ್ದೇ ಇರುತ್ತವೆ. ಒಬ್ಬ ಮಹಿಳೆ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಮನೆಯ ಮುಂದೆ ಕಲ್ಪವನ್ನು ಸಿಂಪಡಿಸಿ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿದರೆ ಆ ಮನೆಯಲ್ಲಿ 300 ದೇವರುಗಳು ನೆಲೆಸುತ್ತಾರೆ ಎಂದು ವಿದ್ವಾಂಸರು ಹೇಳುತ್ತಾರೆ. ನಮ್ಮಲ್ಲಿ ಹಲವರು ದೀಪಾರಾಧನೆ ಮಾಡುವಾಗ ಒಂದೇ ದೀಪವನ್ನು ಬಳಸುತ್ತೇವೆ. ಆದರೆ ಈ ಆಷಾಢ ಮಾಸದಲ್ಲಿ ಮನೆಯಲ್ಲಿ ಪೂಜೆ ಮಾಡುವಾಗ 2 ದೀಪಗಳನ್ನು ಖಂಡಿತವಾಗಿ ಹಚ್ಚಬೇಕು. ಈ ದಿನ ನೀವು ಮಾಡುವ ಪೂಜೆಗಳು ಫಲಪ್ರದವಾಗುತ್ತವೆ. ಹಾಗಿದ್ದಲ್ಲಿ ನೀವು ಮಾಡುವ ಪೂಜೆಯಲ್ಲಿ ಏನಾದರೂ ತೊಂದರೆ ಇದೆಯೇ? ಏಕಾಂಗಿಯಾಗಿ ಬಳಸಿದ ದೀಪದ ಬದಲು 3 ಒಟ್ಟೊಟ್ಟಿಗೆ ದೀಪಾರಾಧನೆ ಮಾಡಿ.
ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಅಗತ್ಯವಿರುವವರಿಗೆ ನೀವು ಮಣ್ಣಿನ ಮಡಕೆ, ಛತ್ರಿ, ಆಹಾರ ಅಥವಾ ಪೇರಲದಂತಹ ಯಾವುದೇ ವಸ್ತುಗಳನ್ನು ದಾನ ಮಾಡಿದರೆ ನಿಮ್ಮ ಕುಟುಂಬವು ಬಹಳಷ್ಟು ಪುಣ್ಯವನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ನೀರನ್ನು ವ್ಯರ್ಥ ಮಾಡಬಾರದು. ನೀರನ್ನು ವ್ಯರ್ಥ ಮಾಡುವವರ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ವಾಸಿಸುವುದಿಲ್ಲ. ಲಕ್ಷ್ಮಿ ಇಲ್ಲದ ಮನೆ ಕಲೆಯಿಲ್ಲದ ಮತ್ತು 8 ಕಷ್ಟಗಳಿಂದ ಕೂಡಿದೆ. ಈ ಆಷಾಢ ಮಾಸದಲ್ಲಿ ವಿಷ್ಣು, ಈಶ್ವರ ಮತ್ತು ಹನುಮಂತನನ್ನು ಹೆಚ್ಚಾಗಿ ಪೂಜಿಸಬೇಕು. ಅಂತಹ ಜನರ ಜಾತಕದಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿದ್ದರೆ ಈ ಆಷಾಢ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದರೆ ಜಾತಕದಲ್ಲಿನ ಮಂಗಳ ದೋಷಗಳು ದೂರವಾಗುತ್ತವೆ. ಈ ಆಷಾಢ ಮಾಸದಲ್ಲಿ ಎಲ್ಲರೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು. ಈ ತಿಂಗಳು ಪೂರ್ತಿ ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲಾ ಬಡತನ ದೂರವಾಗುತ್ತದೆ ಮತ್ತು ಸೂರ್ಯದೇವರ ಆಶೀರ್ವಾದದಿಂದ ನಿಮ್ಮ ಕುಟುಂಬವು ಸಂಪತ್ತನ್ನು ಪಡೆಯುತ್ತದೆ. ಲಕ್ಷ್ಮೀ ದೇವಿಗೆ ಕಲ್ಲುಗಳಿಂದ ಕಲೆ ತುಂಬಾ ಇಷ್ಟ. ಹಾಗಾಗಿ ಈ ಆಷಾಢ ಮಾಸದ ಮುಂದಿನ ಶುಕ್ರವಾರದಂದು ಕಲ್ಲಿನ ತಾಯಿತವನ್ನು ಒಂದು ಕಾಗದದ ತುಂಡಿನಲ್ಲಿ ಕಟ್ಟಿ ನಿಮ್ಮ ಹಾಸಿಗೆಯ ಕೆಳಗೆ ಇರಿಸಿ. ಬೆಳಗಿನ ಜಾವದ ನಂತರ ಮನೆಯಲ್ಲಿರುವ ಮಹಿಳೆಯರು ಯಾರೊಂದಿಗೂ ಮಾತನಾಡದೆ ತಾಯಿತವನ್ನು ಹೊರತೆಗೆಯಬೇಕು. ಅದನ್ನು ವಿರುದ್ಧ ಸ್ಥಳದಲ್ಲಿ ಇಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ತಿಷ್ಟ ಧರಿಸಿ ಕುಳಿತುಕೊಳ್ಳುತ್ತಾಳೆ. ಅದೇ ರೀತಿ ತೀವ್ರ ನಿರಾಸಕ್ತಿ ಮತ್ತು ನೋವಿನಿಂದ ಬಳಲುತ್ತಿರುವವರು ತಮ್ಮ ದುಃಖವನ್ನು ತೊಡೆದುಹಾಕಲು ತೆಂಗಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ನೀವು ತೆಂಗಿನ ಎಣ್ಣೆಯಿಂದ ಪೂಜೆ ಮಾಡಿದರೆ ಮನೆಯಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಇರುವುದಿಲ್ಲ. ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ನೀವು ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಗಾಯತ್ರಿ ಮಂತ್ರವನ್ನು ಪಠಿಸುವವರಿಗೆ ಅದೃಷ್ಟ ಸಿಗುತ್ತದೆ. ಅವರ ಜೀವನದಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ. ಅಲ್ಲದೆ ನಿಮ್ಮ ಜಾತಕದಲ್ಲಿ ಸಮಯಕ್ಕೆ ಸಂಬಂಧಿಸಿದ ದೋಷವಿದ್ದರೆ ಈ ಆಷಾಢ ಮಾಸದ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಶಿವಲಿಂಗಕ್ಕೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ. ಹೀಗೆ ಮಾಡುವುದರಿಂದ ಸಮಯಕ್ಕೆ ಸಂಬಂಧಿಸಿದ ದೋಷಗಳು ದೂರವಾಗುತ್ತವೆ ಮತ್ತು ಶಿವನ ಆಶೀರ್ವಾದ ದೊರೆಯುತ್ತದೆ. ಈ ಆಷಾಢ ಮಾಸದಲ್ಲಿ ನೀವು ಹೆಚ್ಚಾಗಿ ಯಜ್ಞಗಳು ನಡೆಯುವ ಸ್ಥಳಕ್ಕೆ ಹೋದರೆ ನಿಮ್ಮ ಮನೆ ತ್ರಿಮೂರ್ತಿಗಳ ಆಶೀರ್ವಾದದಿಂದ ಶುಭದಿಂದ ಕೂಡಿರುತ್ತದೆ. ಅಲ್ಲದೆ ಈ ತಿಂಗಳು ಕೃಷಿಗೆ ಬಹಳ ಮುಖ್ಯ. ಈ ಆಷಾಢ ಮಾಸದಲ್ಲಿ ತೀರ್ಥಯಾತ್ರೆಗಳು, ದೇವರಿಗೆ ಪ್ರಾರ್ಥನೆ, ಮಂತ್ರಗಳನ್ನು ಪಠಿಸುವುದು ಮತ್ತು ತಪಸ್ಸು ಮಾಡುವುದರಿಂದ ಹೆಚ್ಚಿನ ಲಾಭವಾಗುತ್ತದೆ ಮತ್ತು ಪುಣ್ಯವನ್ನು ಪಡೆಯುತ್ತವೆ ಎಂದು ಸೂಚಿಸುತ್ತವೆ ಎಂದು ಹೇಳಲಾಗುತ್ತದೆ. ಆಷಾಢ ಮಾಸದಲ್ಲಿ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳು ಕಾಣಿಸಿಕೊಳ್ಳುತ್ತವೆ. ಆಷಾಢ ಮಾಸದ ಹುಣ್ಣಿಮೆಯಂದು ಚಂದ್ರನು ಈ ಎರಡರ ನಡುವೆ ಇರುತ್ತಾನೆ. ಅದಕ್ಕಾಗಿಯೇ ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಜುಲೈ ತಿಂಗಳಲ್ಲಿ ಹೆಚ್ಚಿನ ಯಜ್ಞಗಳನ್ನು ಮಾಡಬೇಕು. ಅದಕ್ಕಾಗಿಯೇ ಈ ತಿಂಗಳಲ್ಲಿ ಹವನ ಅಥವಾ ಯಾಗ ಮಾಡುವುದರಿಂದ ಹಾನಿಕಾರಕ ಕೀಟಗಳು, ಗಾಳಿ ಮತ್ತು ನೀರಿನಿಂದ ಹರಡುವ ಸೋಂಕುಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಗುರು ಪೂರ್ಣಿಮೆಯಂದು ಗುರುಗಳನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಅದೇ ರೀತಿ ಅಮಾವಾಸ್ಯೆಯ ನಂತರದ ಗುರುವಾರದಿಂದ ಬೋನಾಲ ಆಚರಣೆಗಳು ಪ್ರಾರಂಭವಾಗುತ್ತವೆ. ಹೈದರಾಬಾದ್ನ ಐತಿಹಾಸಿಕ ಗೋಲ್ಕೊಂಡ ಕೋಟೆಯಲ್ಲಿರುವ ಶ್ರೀ ಜಗದಾಂಬಿಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಮೊದಲ ಪೂಜೆ ಮಾಡಿದ ನಂತರವೇ ರಾಜ್ಯಾದ್ಯಂತ ಬೋನಾಲ ಹಬ್ಬಗಳು ಪ್ರಾರಂಭವಾಗುತ್ತವೆ. ಗೋಲ್ಕೊಂಡದ ನಂತರ ಸಿಕಂದರಾಬಾದ್, ಉಜ್ಜಯಿನಿ ಮಹಾಕಾಳಿ ಮತ್ತು ಲಾಲ್ ದರ್ವಾಜ ಮಹಾಕಾಳಿ ಬೋನಗಳನ್ನು ನಡೆಸಲಾಗುತ್ತದೆ ಮತ್ತು ಆಷಾಢ ಮಾಸದ ಕೊನೆಯ ದಿನದಂದು ಗೋಲ್ಕೊಂಡ ಕೋಟೆಯಲ್ಲಿ ಅಂತಿಮ ಬೋನನೊಂದಿಗೆ ಹಬ್ಬಗಳು ಕೊನೆಗೊಳ್ಳುತ್ತವೆ. ಆಷಾಢ ಮಾಸದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಕೆಂಪು ಹೂವುಗಳು ಮತ್ತು ಕಮಲದ ಹೂವುಗಳನ್ನು ಅರ್ಪಿಸುವುದರಿಂದ ಅವರ ವಿಶೇಷ ಆಶೀರ್ವಾದಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ. ಆಷಾಢ ಮಾಸದಲ್ಲಿ ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.